ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ವಾಟ್ ಈಸ್ ಲಿಸ್ಟ್ ಆ್ಯಂಡ್ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿಸ್ಟ್ ಅಂತ ತಿಳ್ಕೊಂಡಿದ್ವಿ. ಲೈಕ್ ಇಂಡೆಕ್ಸ್ ಯೂಸ್ ಮಾಡ್ಕೊಂಡು ಯಾವ ಥರ ಲಿಸ್ಟಲ್ಲಿ ಎಲಿಮೆಂಟ್ನ ಅಕ್ಸೆಸ್ ಮಾಡ್ಕೋಬೋದು, ಈ ಥರ ಎಲ್ಲ ತಿಳ್ಕೊಂಡಿದ್ವಿ. ಇನ್ ದಿಸ್ ವಿಡಿಯೋ ವಿ ವಿಲ್ ಟಾಕ್ ಅಬೌಟ್ ವಾಟ್ ಆರ್ ದಿ ಆಪರೇಷನ್ಸ್ ದಟ್ ವಿ ಕ್ಯಾನ್ ಪರ್ಫಾರ್ಮ್ ಇನ್ ದಿ ಲಿಸ್ಟ್ ಅಂತ ತಿಳ್ಕೊಳ್ಳೋಣ. ಸಿ ಗೈಸ್, ಲಿಸ್ಟಲ್ಲಿ ತುಂಬ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು. ಬಟ್ ನಾನೇನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಡೇಟಾ ಸ್ಟ್ರಕ್ಚರ್ ಕಲಿಯೋಕ್ಕೆ ಏನು ಇಂಪಾರ್ಟೆಂಟು ಅದನ್ನು ಮಾತ್ರ ತಿಳ್ಕೊಳ್ಳೋಣ. ಲೈಕ್ ಎಲಿಮೆಂಟ್ನ ಯಾವ ಥರ ಆ್ಯಡ್ ಮಾಡಬೇಕು, ಯಾವ ಥರ ರಿಮೂವ್ ಮಾಡಬೇಕು, ಯಾವ ಥರ 2 to 3 ಎಲಿಮೆಂಟ್ಸ್ನ ಅಕ್ಸೆಸ್ ಮಾಡ್ಕೋಬೇಕು ಅಂತ ಎಲ್ಲ ತಿಳ್ಕೊಳ್ಳೋಣ ಅಷ್ಟೇ ಗೈಸ್. ಸಿ ಗೈಸ್, ಲಿಸ್ಟ್ ಆಪರೇಷನ್ನ ನಾನು 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀನಿ. ಲೈಕ್ ಯಾವ ಥರ ಆ್ಯಡ್ ಮಾಡಬೇಕು ಲಿಸ್ಟಲ್ಲಿ, ಮತ್ತು ಯಾವ ಥರ ರಿಮೂವ್ ಮಾಡಬೇಕು, ಮತ್ತು ಯಾವ ಥರ ಸಬ್ ಲಿಸ್ಟ್ನ ಅಕ್ಸೆಸ್ ಮಾಡ್ಕೋಬೇಕು. ಸಬ್ ಲಿಸ್ಟ್ ಅಂದರೆ ಏನು ಎಲ್ಲ ನೋಡ್ಕೊಳ್ಳೋಣ. ಸೊ ಫಸ್ಟು ಯಾವ ಥರ ಆ್ಯಡ್ ಮಾಡಬೇಕು ಎಲಿಮೆಂಟ್ಸ್ನ ಅಂತ ತಿಳ್ಕೊಳ್ಳೋಣ. ಆ್ಯಡಿಂಗ್ ಎಲಿಮೆಂಟ್ಸ್. ಸಿ, ಆ್ಯಡಿಂಗ್ ಎಲಿಮೆಂಟ್ಸಲ್ಲೂ ತುಂಬ ಆಪರೇಷನ್ಸ್ ಇದೆ. ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಬಟ್ ನಾವು ಅದರಲ್ಲಿ ಮೇಜರಾಗಿ ಯಾವುದು ಯೂಸ್ ಮಾಡ್ತೀವೋ ಅದನ್ನು ಮಾತ್ರ ತಿಳ್ಕೊಳ್ಳೋಣ ಗೈಸ್. ಏನಕ್ಕಂದರೆ, ಸೊ ನೀವೆಲ್ಲ ಕಲ್ತ್ಕೊಂಡ್ರೆ ಸೊ ನೀವು ಬೇಗ ಮರ್ತ್ಬಿಡ್ತೀರ. ಬಟ್ ಇಂಪಾರ್ಟೆಂಟ್ ಕಲ್ತ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಯೂಸ್ ಮಾಡೋಕ್ಕೆ. ನಾನು ಮುಂಚೆ ಹೇಳ್ದಂಗೆ ಯಾವುದೇ ಒಂದು ಕಾನ್ಸೆಪ್ಟ್ ಕಲಿಬೇಕಾದ್ರೂ ಸಿಂಟ್ಯಾಕ್ಸು ಎಕ್ಸಾಂಪಲ್ ಇಷ್ಟು ಗೊತ್ತಿದ್ರೆ ಸಾಕು ಗೈಸ್. ಅದಕ್ಕೆ ನಾವು ಈಗ ಡಾಕ್ಯುಮೆಂಟ್ಸ್ನ ಓದೋಣ. ಸೊ ನೀವು ಗೂಗಲಲ್ಲಿ ಹೋಗಿ ಈ ಥರ ಸರ್ಚ್ ಮಾಡಿ, ಲಿಸ್ಟ್ ಆಪರೇಷನ್ಸ್ ಇನ್ ಪೈಥಾನ್ ಸಿಂಪಲ್ ವೇ ಅಂತ. ಸೊ ಕೊಡುತ್ತೆ ನೋಡಿ, ಆ್ಯಡಿಂಗ್ ಎಲಿಮೆಂಟ್ಸ್. ಸೊ ದ ಫಸ್ಟ್ ಮೆಥಡ್ ಈಸ್ ಅಪೆಂಡ್ ಮೆಥಡ್. ಅಪೆಂಡ್ ಅಂದರೆ ಇಟ್ ಈಸ್ ಎ ಬಿಲ್ಟ್ ಇನ್ ಫಂಕ್ಷನ್ಸ್ ದಟ್ ಪ್ರೊವೈಡೆಡ್ ಬೈ ಪೈಥಾನ್. ಓಕೆ, ಪೈಥಾನಲ್ಲಿ ಅಪೆಂಡ್ ಅಂತ ಯೂಸ್ ಮಾಡ್ತೀವಿ. ಏನಂದರೆ ಅಪೆಂಡ್ ಅಂದರೆ ಏನು? ಇಟ್ ಆಡ್ಸ್ ಎ ಸಿಂಗಲ್ ಎಲಿಮೆಂಟ್ ಟು ದಿ ಎಂಡ್. ಸೊ ಫಸ್ಟು ಡೆಫಿನೇಷನ್ ಬರೆಯೋಣ. So what is append? Append is nothing but adding a single element. So single element guys, ನಾವು more than one element ನಾವು ಆ್ಯಡ್ ಮಾಡೋಕ್ಕಾಗಲ್ಲ. ಸಿಂಗಲ್ ಎಲಿಮೆಂಟ್ ಟು ದಿ ಎಂಡ್ ಆಫ್ ದಿ ಲಿಸ್ಟ್ ಅಂದರೆ ಇದು ಇಂಪಾರ್ಟೆಂಟ್ ಗೈಸ್. ಸೊ ಇದರಲ್ಲಿ 2 ಕೀವರ್ಡ್ ನೆನ್ಪಿಟ್ಕೊಳ್ಳಿ. ಅಪೆಂಡ್ ಅಂದರೆ ಸಿಂಗಲ್ ಎಲಿಮೆಂಟ್ನ ಎಂಡ್ ಆಫ್ ದಿ ಲಿಸ್ಟಿಗೆ ಆ್ಯಡ್ ಮಾಡುತ್ತೆ. ಯಾವ ಥರ ಯೂಸ್ ಮಾಡಬೇಕು? ಸೊ ನಮಗೆ ಡೆಫಿನೇಷನ್ ಗೊತ್ತಾಯಿತು. ವಾಟ್ ಈಸ್ ಅಪೆಂಡ್? ಇಟ್ ಆಡ್ಸ್ ದಿ ಎಲಿಮೆಂಟ್ ಅಟ್ ದಿ ಎಂಡ್ ಆಫ್ ದಿ ಲಿಸ್ಟ್ ಅಂತ ಗೊತ್ತಾಯಿತು. ಸೊ ಎಕ್ಸಾಂಪಲ್ಗೆ ಹೋಗೋಕೆ ಮುಂಚೆ ಸಿಂಟ್ಯಾಕ್ಸ್ ತಿಳ್ಕೊಳ್ಳೋಣ. ಸಿ ಗೈಸ್, ನೀವು ಸಿಂಟ್ಯಾಕ್ಸ್ ಮರ್ತಾದ್ರೂ ಪರವಾಗಿಲ್ಲ, ಬಟ್ ಅಪೆಂಡ್ ಅಂದರೆ ಏನು, ಅದೇನು ಮಾಡುತ್ತೆ ಅಂತ ಗೊತ್ತಿರಬೇಕು. ಯಾಕಂದರೆ ಸಿಂಟ್ಯಾಕ್ಸ್ ಮರ್ತಾದ್ರೆ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ತಿಳ್ಕೊಬೋದು. ಬಟ್ ನಿಮಗೆ ಅಪೆಂಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಅಂದರೆ ಸೊ ಅದು ತಿಳ್ಕೊಳಕ್ಕಾಗಲ್ಲ ಗೈಸ್. ಅದಕ್ಕೆ ಫಸ್ಟ್ ವಾಟ್ ಈಸ್ ಅಪೆಂಡ್ ಅಂತ ಗೊತ್ತಾಯಿತು ಅಂದರೆ ಇಟ್ ಆಡ್ಸ್ ದಿ ಎಲಿಮೆಂಟ್ ಅಟ್ ದಿ ಎಂಡ್ ಆಫ್ ದಿ ಲಿಸ್ಟ್. ಸಿಂಟ್ಯಾಕ್ಸ್ ಏನಂದರೆ, ಸೊ ಲಿಸ್ಟ್ ಟು ನೇಮ್ ಅಂದರೆ ನೀವೇನು ಲಿಸ್ಟ್ ನೇಮ್ ವೇರಿಯಬಲ್ ನೇಮ್ ಡಾಟ್ ಅಪೆಂಡ್. ಅಪೆಂಡ್ ಈಸ್ ಬಿಲ್ಟ್ ಇನ್ ಫಂಕ್ಷನ್. ಮತ್ತು ಯಾವ ಎಲಿಮೆಂಟ್ನ ಆ್ಯಡ್ ಮಾಡಬೇಕು ಅದನ್ನು ಹಾಕ್ತೀರಾ. ಸೊ ನೀವು ಈ ಎಲಿಮೆಂಟಲ್ಲಿ ಸ್ಟ್ರಿಂಗ್ ಆದರೂ ಹಾಕ್ಕೊಳ್ಳಿ, ಇಂಟೀಜರ್ ಆದರೂ ಹಾಕ್ಕೊಳ್ರಿ. ಸಪೋಸ್ ಎಕ್ಸಾಂಪಲ್ ತಗೊಳ್ಳೋಣ. ಈಗ ಎಕ್ಸಾಂಪಲ್ಲು, ಸೊ ಮೈ ಲಿಸ್ಟ್ ಈಕ್ವಲ್ ಟು ಅಂತ ತಗೊಳ್ತೀರಾ. ಇಲ್ಲಿ ಎಂಟಿ ಲಿಸ್ಟ್ ಕ್ರಿಯೇಟ್ ಮಾಡ್ತೀರಾ. ಸೊ ಎಂಟಿ ಲಿಸ್ಟಲ್ಲಿ ನಾವು ಎಲಿಮೆಂಟ್ನ ಆ್ಯಡ್ ಮಾಡ್ಬೋದಾ ಅಂದರೆ ಈ ಲಿಸ್ಟಲ್ಲಿ ಏನೂ ಇಲ್ಲ. ಸೊ ಎಲಿಮೆಂಟ್ನ ಆ್ಯಡ್ ಮಾಡ್ಬೋದಾ? ಆ್ಯಡ್ ಮಾಡ್ಬೋದು. ಹೆಂಗೆ? ಅಪೆಂಡ್ ಯೂಸ್ ಮಾಡ್ಕೊಂಡು. ಸೊ ಲಿಸ್ಟ್ ನೇಮ್ ಏನಿಲ್ಲಿ ಮೈ ಲಿಸ್ಟ್ ಡಾಟ್ ಅಪೆಂಡ್ ಆಫ್. ಸೊ ಯಾವ ಎಲಿಮೆಂಟ್ನ ಆ್ಯಡ್ ಮಾಡಬೇಕು? ಸಪೋಸ್ 10 ಅಂತ ಆ್ಯಡ್ ಮಾಡೋಣ. ಸೊ ಇವಾಗ ಪ್ರಿಂಟ್ ಮೈ ಲಿಸ್ಟ್ ಕೊಟ್ಟರೆ ಏನು ಬರಬೇಕು? ಔಟ್ಪುಟ್ಟು 10 ಅಂತ ಬರಬೇಕು. ಇವಾಗ ನಾವು ಮೈ ಲಿಸ್ಟ್ ಡಾಟ್, ಇವಾಗ ಸಪೋಸ್ ಈಗ ಕರೆಂಟ್ಲಿ ಮೈ ಲಿಸ್ಟ್ ಈಕ್ವಲ್ ಟು 10 ಅಂತ ಇದೆ. ಸೊ ಇವಾಗ ನಾವು ಮೈ ಲಿಸ್ಟ್ ಡಾಟ್ ಅಪೆಂಡ್ ಆಫ್ 20 ಕೊಟ್ಟರೆ ಏನು ಬರಬೇಕು? 10, 20 ಬರಬೇಕು. ಯಾಕೆ ಹೇಳಿ ಗೈಸ್? ಸೊ ಅಪೆಂಡ್ ಫಂಕ್ಷನ್ ಏನು ಮಾಡುತ್ತೆ ಅಂದರೆ ಇಟ್ ಆ್ಯಡ್ಸ್ ದಿ ಎಲಿಮೆಂಟ್ ಅಟ್ ದಿ ಎಂಡ್ ಆಫ್ ದಿ ಲಿಸ್ಟು. ಸೊ ನಮ್ಮ ಕರೆಂಟ್ಲಿ ಎಂಟಿ ಇತ್ತು. ಸೊ 10 ಅಂದರೆ ಸೊ ಲಾಸ್ಟಿಗೆ ಅಂದರೆ ಎಂಟಿ ಇದೆಯಲ್ವಾ, ಸೊ ಫಸ್ಟಿಗೆ ಆ್ಯಡ್ ಮಾಡುತ್ತೆ. ನೆಕ್ಸ್ಟು 20 ಕೊಟ್ಟರೆ ಏನು ಮಾಡುತ್ತೆ? ಸೊ ಈಗ 10 ಫಸ್ಟಲ್ಲಿದೆ, 20 ಏನು ಮಾಡುತ್ತೆ? ಲಾಸ್ಟಿಗೆ ಆ್ಯಡ್ ಮಾಡುತ್ತೆ. ಸಪೋಸ್ ಈಗ ನಾನು ಮೈ ಲಿಸ್ಟ್ ಡಾಟ್ ಅಪೆಂಡ್ ಆಫ್ 30 ಕೊಡ್ತೀನಿ. ಸೊ 30 ಕೊಟ್ಟರೆ ಏನು ಮಾಡುತ್ತೆ? 10, 20, 30 ಬರುತ್ತೆ. ಯಾಕೆ ಹೇಳಿ? ಸೊ ಅಪೆಂಡ್ ಫಂಕ್ಷನ್ನು ಎಲಿಮೆಂಟ್ನ ಲಾಸ್ಟಿಗೆ ಆ್ಯಡ್ ಮಾಡುತ್ತೆ. ನೋಡಿ, ಈಗ 10, 20 ಕರೆಂಟ್ ಲಿಸ್ಟಲ್ಲಿತ್ತು. ನೆಕ್ಸ್ಟ್ 30ನ 20 ಆದಮೇಲೆ ಆ್ಯಡ್ ಮಾಡುತ್ತೆ. ಸಪೋಸ್ ಇವಾಗ 40 ಕೊಟ್ಟರೆ ಏನು ಬರುತ್ತೆ? 10, 20, 30, 40 ಬರುತ್ತೆ. ಸಿಂಪಲ್ ಗೈಸ್. ಸೊ ಈಗ ನಾವೇನು ಮಾಡೋಣ ಅಂದರೆ VS ಕೋಡಲ್ಲಿ ಹೋಗಿ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ. ಸಪೋಸ್ ಇವಾಗ ಸೊ ನೀವು ಅಪೆಂಡ್ ಫಂಕ್ಷನ್ನ ಬರೀ ಎಂಟಿ ಲಿಸ್ಟಲ್ಲೇ ಯೂಸ್ ಮಾಡ್ಬೇಕಂತೇನಿಲ್ಲ. ನೀವು ಯಾವ್ದು ಬೇಕಾದ್ರೂ ಕ್ರಿಯೇಟ್ ಮಾಡಿಕೊಂಡು ಆ್ಯಡ್ ಮಾಡಿ. ಮೈ ಲಿಸ್ಟ್ ಈಕ್ವಲ್ ಟು ಎಂಟಿ ಕ್ರಿಯೇಟ್ ಮಾಡ್ತೀನಿ. ಸೊ ಇವಾಗ ನಾನು ಯಾವ ಥರ ಹೇಳಿ ಅಪೆಂಡ್ ಯೂಸ್ ಮಾಡೋದು? ಸೊ ಮೈ ಲಿಸ್ಟ್ ಡಾಟ್
ಅಪೆಂಡ್ ಫಂಕ್ಷನ್ ಬಿಲ್ಟ್ ಇನ್, ದೆನ್ ಆರ್ ದಿ ಎಲಿಮೆಂಟ್, ಸೊ 10. ನೆಕ್ಸ್ಟ್ ನಾವೇನಾದರೂ ಪ್ರಿಂಟ್ ಮೈ ಲಿಸ್ಟ್ ಕೊಟ್ಟರೆ ಏನು ಮಾಡುತ್ತೆ ನೋಡಿ ಈಗ 10 ಕೊಡ್ತು. ನೆಕ್ಸ್ಟ್ ಇದನ್ನೇ ನಾನು ಕಾಪಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು 10 ಜಾಗದಲ್ಲಿ ಸೊ 20 ಹಾಕ್ತೀನಿ. ನೆಕ್ಸ್ಟು ಇಲ್ಲಿ 30 ಹಾಕ್ತೀನಿ. ನೆಕ್ಸ್ಟ್ ಇಲ್ಲಿ 40 ಹಾಕ್ತೀನಿ. ನೋಡಿ ಫಸ್ಟ್ ಏನಿತ್ತು ಇಲ್ಲಿ ಬರೀ 10 ಇತ್ತು. 20 ಆಗ್ತಾಗ ಏನಾಯಿತು 10, 20 ಆಯಿತು. 30 ಆಗ್ತಾಗ 10, 20, 30. 40 ಆಗ್ತಾಗ 10, 40 ಆಗ್ತಾಗ 10, 20, 30, 40 ಆಯಿತು. ಅಂದರೆ ನಾವು ಯಾವಾಗ ಎಲಿಮೆಂಟ್ನ ಆ್ಯಡ್ ಮಾಡ್ತೀವೋ ಅದು ಲಾಸ್ಟಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಸಪೋಸ್ ಎಕ್ಸಾಂಪಲ್ ಇಲ್ಲಿ, ಸೊ ನಿಮಗೆ ಕನ್ಫ್ಯೂಷನ್ ಬೇಡ, ಈಗ ನ್ಯೂ ಲಿಸ್ಟ್ ಅಂತ ಕೊಡ್ತೀನಿ. 10, ಸಪೋಸ್ ಇಲ್ಲಿ ನೇಮ್ ತಗೊಳ್ಳೋಣ, ಸಿದ್ದೇಶ್, ಅಜಯ್, ಪುನೀತ್. ಸೊ ಈ ಥರ ಹಾಕ್ತೀನಿ. ಈಗ ನಾವಿಲ್ಲಿ ಇನ್ನೊಬ್ರು ನೇಮ್ನ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಸಪೋಸ್ ಇಲ್ಲಿ ಸಿದ್ದೇಶ್ ಫಸ್ಟಿಗೆ ಬಂದ, ಅದಕ್ಕೆ ಫಸ್ಟಲ್ಲಿ ಇಟ್ಟಿದ್ವಿ. ನೆಕ್ಸ್ಟ್ ಅಜಯ್ ಸಿದ್ದೇಶ್ ಆದಮೇಲೆ ಬಂದ. ನೆಕ್ಸ್ಟು ಪುನೀತ್ ಅಜಯ್ ಆದಮೇಲೆ ಬಂದ. ಇವಾಗ ವಿನಯ್ ಅಂತ ಬರ್ತಾನೆ, ಅವನು ಪುನೀತ್ ಆದಮೇಲೆ ಬರ್ತಾನೆ ತಾನೆ. ಸೊ ನಾವು ಅವಾಗ ವಿನಯ್ನ ಪುನೀತ್ ಆದಮೇಲೆ ಆ್ಯಡ್ ಮಾಡಬೇಕು. ಅದಕ್ಕೆ ಯಾವ ಫಂಕ್ಷನ್ ಯೂಸ್ ಮಾಡ್ತೀರಾ? ಇದೇ ಗೈಸ್, ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಲು. ಫಸ್ಟು ಇವಾಗ ನೀನು ಬಂದಿರ್ತೀಯ, ಸಿದ್ದೇಶ್ ನಾನು ಬಂದಿರ್ತಾನೆ, ಅದಕ್ಕೆ ಫಸ್ಟಿಗೆ ಆ್ಯಡ್ ಮಾಡಿರ್ತೀಯ. ಅಜಯ್ ಅಂತ ಬರ್ತಾನೆ, ನೆಕ್ಸ್ಟ್ ಸಿದ್ದೇಶ್ ಆದಮೇಲೆ ಆ್ಯಡ್ ಮಾಡ್ತೀಯ. ಪುನೀತ್ ಅಂತ ಬರ್ತಾನೆ, ನೆಕ್ಸ್ಟ್ ಇದು ಅಜಯ್ ಆದಮೇಲೆ ಆ್ಯಡ್ ಮಾಡ್ತೀವಿ. ಇವಾಗ ವಿನಯ್ ಅಂತ ಬಂದರೆ ನೀವೇನು ಮಾಡಬೇಕು? ಪುನೀತ್ ಆದಮೇಲೆ ಆ್ಯಡ್ ಮಾಡ್ಬೇಕು ತಾನೆ. ಸೊ ಅದಕ್ಕೆ ಈಗ ನ್ಯೂ ಲಿಸ್ಟ್ ಡಾಟ್ ಅಪೆಂಡ್ ಆಫ್ ವಿನಯ್ ಅಂತ ಕೊಡಬೇಕು. ಸೊ ಇವಾಗ ನೀವು ಪ್ರಿಂಟ್ ನ್ಯೂ ಲಿಸ್ಟ್ ಕೊಟ್ಟರೆ ನೋಡಿ ಗೈಸ್, ವಿನಯ್ ಅಂತ ಲಾಸ್ಟಿಗೆ ಆ್ಯಡ್ ಆಯಿತು. ಸೊ ಈಗ ಗೊತ್ತಾಯ್ತಾ ಗೈಸ್ ಸಿಂಟ್ಯಾಕ್ಸ್ ಯಾವ ಥರ ಹೇಳಿ? ಮೈ ಲಿಸ್ಟು, ಸೊ ಲಿಸ್ಟು ನೇಮ್ ಡಾಟ್ ಅಪೆಂಡ್ ಆಫ್, ಸೊ ಏನು ಎಲಿಮೆಂಟ್ನ ಆ್ಯಡ್ ಮಾಡಬೇಕು ಅದು ಮಾಡುತ್ತೆ. ಸೊ ಅಪೆಂಡ್ ಅಂದರೆ ಲಾಸ್ಟಿಗೆ ಆ್ಯಡ್ ಮಾಡುತ್ತೆ ಗೈಸ್, ಎಲ್ಲೂ ಫಸ್ಟಿಗೆ ಆ್ಯಡ್ ಮಾಡಲ್ಲ, ಮಿಡಲೆಲ್ಲ ಆ್ಯಡ್ ಮಾಡಲ್ಲ, ಲಾಸ್ಟಿಗೆ ಆ್ಯಡ್ ಮಾಡುತ್ತೆ. ಸೊ ಈಗ ಇನ್ನೊಂದು ಫಂಕ್ಷನ್ ಇದೆ, ಅದನ್ನೊಂದು ತಿಳ್ಕೊಳ್ಳೋಣ. ಏನಕ್ಕಂದರೆ ಸೊ 2 ಫಂಕ್ಷನ್ ತಿಳ್ಕೊಳ್ಳೋಣ ಅಷ್ಟೇ ಗೈಸ್. ನೋಡಿ ಹ್ಯಾಡಿಂಗ್ ಎಲಿಮೆಂಟ್ಸಲ್ಲಿ ಅಪೆಂಡ್ ತಿಳ್ಕೊಂಡ್ವಿ. ಈ ಎಕ್ಸಾಂಪಲ್ ಟ್ರೈ ಮಾಡಿ ಗೈಸ್ ನೀವು ಹೋಗಿ. ಸೊ ಈ ಎಕ್ಸಾಂಪಲ್ ಟ್ರೈ ಮಾಡಿದರೆ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ಸರ್ಟ್, ಇಟ್ ಇನ್ಸರ್ಟ್ ಎನ್ ಎಲಿಮೆಂಟ್ ಅಟ್ ದಿ ಸ್ಪೆಸಿಫಿಕ್ ಪೊಸಿಷನ್. ಸೊ ಇನ್ಸರ್ಟ್ ಅಂದರೆ ಏನು ಹೇಳಿ? ಇದು ಇನ್ಸರ್ಟ್ ಅಂದರೆ ಎಲಿಮೆಂಟ್ನ ಸ್ಪೆಸಿಫಿಕ್ ಪೊಸಿಷನ್ಗೆ ಇನ್ಸರ್ಟ್ ಮಾಡುತ್ತೆ. ಸೊ ಲಿಸ್ಟಲ್ಲಿ ಪೊಸಿಷನ್ ಅಂದರೆ ಏನು ಹೇಳಿ ಗೈಸ್? ಪೊಸಿಷನ್ ಅಂದರೆ ಲಿಸ್ಟಲ್ಲಿ ಸ್ಪೆಸಿಫಿಕ್ ಇಂಡೆಕ್ಸ್ಗೆ ಇನ್ಸರ್ಟ್ ಮಾಡುತ್ತೆ ಅಂತ. ಸೊ ಗೈಸ್ ನೀವು ಲಿಸ್ಟಲ್ಲಿ ಏನು ಕಲ್ತಿಲ್ಲ ಅಂದರೂ ಪರವಾಗಿಲ್ಲ, ಇಂಡೆಕ್ಸ್ ಯಾವ ಥರ ವರ್ಕ್ ಆಗುತ್ತೆ ಲಿಸ್ಟಲ್ಲಿ ಅಂತ ತಿಳ್ಕೊಬೇಕು ಗೈಸ್. ಯಾಕಂದರೆ ಡೇಟಾ ಸ್ಟ್ರಕ್ಚರಲ್ಲಿ ನಾವು ಇಂಡೆಕ್ಸೇ ಯೂಸ್ ಮಾಡೋದು ಲಿಸ್ಟಲ್ಲಿ ಆಲ್ಮೋಸ್ಟ್. ಇಲ್ಲಿ ಡೇಟಾ ಸ್ಟ್ರಕ್ಚರ್ ಅಂತಲ್ಲ, ಲಿಸ್ಟ್ ಬಂದರೆ ನೀವು ಇಂಡೆಕ್ಸ್ನ ಯೂಸ್ ಮಾಡ್ತೀರಾ. ಅದಕ್ಕೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಇಂಡೆಕ್ಸ್ನ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಈಗ ಇನ್ಸರ್ಟ್ ಅಂದರೆ ಇಟ್ಸ್ ಆ್ಯಡ್ ಎ ಎಲಿಮೆಂಟ್ ಅಟ್ ದಿ ಸ್ಪೆಸಿಫಿಕ್ ಪೊಸಿಷನ್. ಸಿಂಟೆಕ್ಸ್ ಏನು ಹೇಳಿ? ಸಿಂಟೆಕ್ಸ್ ಸಿಂಪಲ್ ಗೈಸ್, ಲಿಸ್ಟ್ ಟು ನೇಮ್ ಡಾಟ್ ಇನ್ಸರ್ಟ್ ಅಂತ ಒಂದು ಬಿಲ್ಟ್ ಇನ್ ಫಂಕ್ಷನ್ ಇದೆ. ಮತ್ತು ಯಾವ ಪೊಸಿಷನ್ ಅಂದರೆ ಇಂಡೆಕ್ಸ್ ವ್ಯಾಲ್ಯೂ ಯಾವ ಇಂಡೆಕ್ಸ್ಗೆ ಹಾಕಬೇಕು, ಮತ್ತು ಯಾವ ಎಲಿಮೆಂಟ್ನ ಹಾಕಬೇಕು, ಇಷ್ಟು ಗೊತ್ತಿದ್ರೆ ಸಾಕು ಗೈಸ್. ಸಪೋಸ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಾನು ಯಾವಾಗಲೇ ಆಯಿತು ಎಮ್ ಟಿ ಲಿಸ್ಟ್ ಕ್ರಿಯೇಟ್ ಮಾಡೋಣ ಈಗ. ಸೊ ಎಮ್ ಟಿ ಲಿಸ್ಟ್ ಈಕ್ವಲ್ ಟು ಇಲ್ಲಿದೆ. ಸೊ ನಿಮಗೆ ಗೊತ್ತು ಗೈಸ್, ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಇಂಡೆಕ್ಸ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ 0. ಗೊತ್ತಾಯ್ತಾ? ಸೊ ಈಗ ಎಮ್ ಟಿ ಈಕ್ವಲ್ ಟು ಸೊ ಲಿಸ್ಟ್ ಕೊಟ್ಟಿದ್ದೀನಿ. ಈಗ ನೋಡಿ ಎಮ್ ಟಿ ಲಿಸ್ಟ್ ಅಂದರೆ ಇದರಲ್ಲಿ ಏನು ಎಲಿಮೆಂಟ್ ಇಲ್ಲ. ಇವಾಗ ನಾನು ಇನ್ಸರ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಸೊ ಲಿಸ್ಟ್ ನೇಮ್ ಓಕೆ ಅಂದರೆ ಎಮ್ ಟಿ ಡಾಟ್ ಇನ್ಸರ್ಟ್ ಕೀವರ್ಡ್ ಯೂಸ್ ಮಾಡ್ತೀಯ. ಸೊ ಇವಾಗ ಲಿಸ್ಟಲ್ಲಿ ಏನು ಎಲಿಮೆಂಟ್ ಇಲ್ಲ ಅಂದರೆ ನಾವು ಯಾವ ಪೊಸಿಷನ್ಗೆ ಹಾಕಬೇಕು? 0th ಪೊಸಿಷನ್ಗೆ. ಯಾಕೆ ಹೇಳಿ? ಅದೇ ಅಲ್ವಾ ಸ್ಟಾರ್ಟಿಂಗ್ ಪಾಯಿಂಟು 0, ಈಗ ಎಲಿಮೆಂಟ್ನ ಹಾಕಿ 10 ಅಂತ. ಸೊ ಔಟ್ಪುಟ್ ಏನು ಬರುತ್ತೆ? 10 ಅಂತ ಬರುತ್ತೆ. ಇವಾಗ ನಾನು ಎಮ್ ಟಿ ಡಾಟ್ ಇನ್ಸರ್ಟ್ ಆಫ್, ಮತ್ತೆ ನಾವು ಆಲ್ರೆಡಿ ಈಗ 0th ಪೊಸಿಷನಲ್ಲಿ 0th ಇಂಡೆಕ್ಸಲ್ಲಿ 10 ಅಂತ ಇದೆ. ಮತ್ತೆ ನಾವು 0th ಪೊಸಿಷನಲ್ಲಿ 20 ಹಾಕಿದರೆ ಏನಂತ ಔಟ್ಪುಟ್ ಬರುತ್ತೆ? ಗೆಸ್ ಮಾಡಿ ಗೈಸ್. ಸೊ ಈಗ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ VS ಕೋಡಲ್ಲಿ ಹೋಗಿ ತೋರಿಸ್ತೀನಿ ಏನು ಬರುತ್ತೆ ಅಂತ. ಸೊ ಈಗ ಎಮ್ ಟಿ ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡೋಣ. ಎಮ್ ಟಿ ಈಕ್ವಲ್ ಟು ಒಂದು ಎಮ್ ಟಿ ಲಿಸ್ಟ್ ಕ್ರಿಯೇಟ್ ಮಾಡೋಣ. ನೆಕ್ಸ್ಟ್ ಈಗ ಎಮ್ ಟಿ ಡಾಟ್ ಇನ್ಸರ್ಟ್ ಅಂತ ಒಂದು ಕೀವರ್ಡ್ ಬರುತ್ತೆ. ಈಗ ಇನಿಷಿಯಲಿ ಎಮ್ ಟಿ ಅಂದರೆ ಲಿಸ್ಟಲ್ಲಿ ಏನೂ ಎಲಿಮೆಂಟ್ ಇಲ್ಲ. ಸೊ ನಾವು ಆ್ಯಡ್ ಮಾಡೋಣ. 0th 10 ಅಂತ ಕೊಡ್ತೀನಿ.
ಸೊ ಈಗ ಪ್ರಿಂಟ್ MT ಕೊಟ್ಟರೆ ಔಟ್ಪುಟ್ 10 ಅಂತ ಬರುತ್ತೆ. ನೋಡಿ ಗೈಸ್ ಬಂತು ತಾನೆ. ಈಗ ನಾವು MT ಡಾಟ್ ಇನ್ಸರ್ಟ್ ಆಫ್, ಸೊ ಈಗ ಅಂದರೆ 0th ಇಂಡೆಕ್ಸಲ್ಲಿ 10 ಅಂತ ಒಂದು ಎಲಿಮೆಂಟ್ ಇದೆ. ಬಟ್ ನಾವು ಮತ್ತೆ ಈಗ 0th ಇಂಡೆಕ್ಸ್ಗೆ ಏನಾದರೂ 20 ಅಂತ ಆ್ಯಡ್ ಮಾಡೋಕೆ ಹೋದರೆ ಎರರ್ ಕೊಡುತ್ತಾ ಇಲ್ಲ ಔಟ್ಪುಟ್ ಕರೆಕ್ಟಾಗಿ ಕೊಡುತ್ತಾ ಯಾವ ಥರ ಕೊಡುತ್ತೆ ಅಂತ ಚೆಕ್ ಮಾಡೋಣ. 0,20. ಈಗ ನಾವೇನಾದರೂ ಪ್ರಿಂಟ್ MT ಅಂತ ಕೊಟ್ಟರೆ ಸಿ ಗೈಸ್ ಎರರ್ ಕೊಡ್ತಿಲ್ಲ. ಫಸ್ಟಲ್ಲಿ ಏನಿತ್ತು 0th ಇಂಡೆಕ್ಸಲ್ಲಿ 10 ಇತ್ತು, ಈಗ 0th ಇಂಡೆಕ್ಸಲ್ಲಿ 20 ಇದೆ. ಸಿ ನಿಮಗೆ ನೆನಪಿದೆಯಾ ಇಲ್ಲ ಗಾಯ್ಸ್, ನಾನು ಹೇಳಿದ್ದೆ ಸೊ ಮಾಡಿಫೈಯಿಂಗ್ ದಿ ಎಲಿಮೆಂಟ್ಸ್ ಇನ್ ದಿ ಲಿಸ್ಟ್ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಯಾವ ಥರ ಎಲಿಮೆಂಟ್ಸು ಮಾಡಿಫೈ ಮಾಡ್ಬೋದಂತ. ಸೇಮ್ ಗೈಸ್ ಇನ್ಸರ್ಟಲ್ಲೂ ಅಷ್ಟೇ. ನೋಡಿ ಇಲ್ಲಿ 20,10 ಬಂತು. ಸೊ ಇದನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಗೈಸ್. ಫಸ್ಟ್ ಒರಿಜಿನಲ್ ಲಿಸ್ಟು 10 ಇತ್ತು, ನಾವೇನಾದರೂ 20 ಇನ್ಸರ್ಟ್ ಮಾಡಿದಾಗ 20,10 ಬಂತು ಇನ್ಸರ್ಟ್ ಯೂಸ್ ಮಾಡಿದಾಗ. ಸೊ ನಾವು ಅದೇ ಅಪೆಂಡ್ ಯೂಸ್ ಮಾಡಿದರೆ ಏನಾಗೋದು, ಸೊ ಒರಿಜಿನಲ್ ಲಿಸ್ಟು ಇಲ್ಲಿ ಕಾಲಮ್ ಟೇಬಲ್ ಹಾಕ್ಬಿಡ್ತೀನಿ. ಸೊ ಒರಿಜಿನಲ್ ನೆಕ್ಸ್ಟು ಆಫ್ಟರ್ ಹ್ಯಾಡಿಂಗ್. ಓಕೆ ನೋಡಿ ಇನ್ಸರ್ಟ್ ಯೂಸ್ ಮಾಡಿದಾಗ ಒರಿಜಿನಲು 10 ಇತ್ತು. ಇವಾಗ ಏನಾದರೂ ಇನ್ಸರ್ಟ್ ಯೂಸ್ ಮಾಡಿಕೊಂಡು 0,20 ಹಾಕಿದರೆ 10 ಜಾಗದಲ್ಲಿ 20 ಆಯಿತು, ಬಟ್ 10 ಎಲ್ಲಿಗೂ ಹೋಗಿಲ್ಲ. ಸೊ ಒಂದು ಇಂಡೆಕ್ಸ್ ಪೊಸಿಷನ್ ಮೂವ್ ಆಗಿದೆ. ಸೊ ಅಪೆಂಡಲ್ಲಿ ಏನಾದರೂ ಒರಿಜಿನಲ್ 10 ಇದ್ದು, ಈಗ ಅಪೆಂಡ್ ಅಂದರೆ ಗೊತ್ತಾಯ್ತಾ, ಅಪೆಂಡಲ್ಲಿ ನಾವೇನಾದರೂ 20 ಕೊಟ್ಟಿರಿ, ಈಗ ಏನು ಆಗೋದು 10,20 ಕೊಡೋದು. ಯಾಕೆ ಹೇಳಿ, ಅಪೆಂಡ್ ಆಲ್ವೇಸ್ ಆ್ಯಡ್ ದಿ ಎಲಿಮೆಂಟ್ ಅಟ್ ದಿ ಎಂಡ್ ಆಫ್ ದಿ ಲಿಸ್ಟು. ಸೊ 10 ಆಲ್ರೆಡಿ ಇದೆ. ಓಕೆ ಅವಾಗ ಹೇಳುತ್ತೆ 10 ಅಂತ 10 ಅನ್ನೋ ಏಜನ್ನು ಒಬ್ಬ ಆಲ್ರೆಡಿ ಲಿಸ್ಟಲ್ಲಿದ್ದಾನೆ. ಸೊ ಈಗ 20 ಅನ್ನೋ ಏಜನ್ನು ಒಬ್ಬ ಬರ್ತಿದ್ದಾನೆ, ಅವನ್ನ ಲಾಸ್ಟಿಗೆ ಆ್ಯಡ್ ಮಾಡು, ಯಾಕಂದರೆ 10 ಆಲ್ರೆಡಿ ಫಸ್ಟಿಗೆ ಬಂದಿದ್ದಾನೆ. ಸೊ ಇದು ಅಪೆಂಡ್ ವರ್ಕ್ ಆಗುತ್ತೆ. ಇನ್ಸರ್ಟ್ ಹಂಗಲ್ಲ, ನಾವು ಪೊಸಿಷನ್ನ ಮೆನ್ಷನ್ ಮಾಡಿದ್ದೀವಿ, ಅಂದರೆ ನೀನು ಫಸ್ಟಿಗೆ 10 ಅಂತ ಮೆನ್ಷನ್ ಮಾಡಿದ್ದೆ 0th ಇಂಡೆಕ್ಸಲ್ಲಿ, ಅದಕ್ಕೆ 10 ಆಗ್ತೆ. ಸೊ ಈಗ 20 ಅಂದರೆ 20 ಅಂತ ಮೆನ್ಷನ್ ಮಾಡಿದ್ದೆ, ಅಂದರೆ 0th ಪೊಸಿಷನಲ್ಲಿ 20 ಅಂತ ಇರಬೇಕು ಅಂತ ನೀನು ಮತ್ತೆ ಹೇಳ್ತಿದ್ದೆ. ಫಸ್ಟಲ್ಲಿ 0th ಪೊಸಿಷನಲ್ಲಿ 10 ಇರಬೇಕಂತ ಹೇಳಿದೆ. ನೆಕ್ಸ್ಟು ಈಗ ಹೇಳ್ತಿದ್ಯಾ 0th ಪೊಸಿಷನಲ್ಲಿ 20 ಇರಬೇಕಂತ ಹೇಳ್ತಿದ್ಯಾ, ಅದಕ್ಕೆ ನೀನು 20 ಆ್ಯಡ್ ಮಾಡಿದೆ, 10ನ ಒಂದು ಹಿಂದೆ ಕಳಿಸ್ತೆ ಗೈಸ್. ಸಿಂಪಲ್. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ಸೊ ಯೂನೇಜು 10, ಸೊ ಯೂನೇಜು 20. ಸೊ ಇಲ್ಲಿ ಒಂದು ಕ್ಯೂ ಇರುತ್ತೆ, ಅಂದರೆ ಲೈನ್ ಇರುತ್ತೆ ಇಲ್ಲಿ. ಸೊ ನೀವು ಫಸ್ಟಿಗೆ ಏನು ಮಾಡ್ತೀಯ, ಫಸ್ಟು 10 ಇರಬೇಕು ಅಂತಾನೆ, ಆಗ ಇಲ್ಲಿ 10 ಅನ್ನೋ ಒಬ್ಬ ಪರ್ಸನ್ ಬರ್ತಾನೆ, ಅವನ ಏಜ್ ಮ್ಯಾಚ್ ಆಗುತ್ತೆ. ಯಾಕಂದರೆ ಯಾರು ಇನಿಷಿಯಲಿ ಇಲ್ಲ ಅಂದರೆ ಇಲ್ಲಿ ಮಾಡ್ತೀಯ. ಇವಾಗ ಇನ್ನೊಬ್ಬ ಬಂದು ಹೇಳ್ತಾನೆ 10 ಇರಬಾರ್ದು, ಫಸ್ಟಿಗೆ 20 ಇರಬೇಕು ಅಂತಾನೆ. ಆವಾಗ ಈ 10 ಏನು ಮಾಡ್ತಾನೆ, ಸೊ ಅವಾಗ ಈ 10 ಹಿಂದೆ ಬರ್ತಾನೆ, ಆಗ ಈ ಜಾಗದಲ್ಲಿ ಫಸ್ಟು 20 ಬರ್ತಾನೆ. ಸಪೋಸ್ ಈಗ 30 ಬಂದು ಇಲ್ಲ 0th ಪೊಸಿಷನಲ್ಲಿ ಇವ್ನು ಇರಬೇಕಂದ್ರೆ ಈಗ 20 ಹೋಗ್ಬಿಟ್ಟು 30 ಬಂದು ಇಲ್ಲಿ ನಿಂತ್ಕೊಳ್ತಾನೆ ಅಷ್ಟೇ ಗೈಸ್. ಗೊತ್ತಾಯ್ತಾ? ಸೊ ಇನ್ಸರ್ಟ್ ಅಂದರೆ ಇದು. ಸೊ ಇವಾಗ ನೀವೇನು ಮಾಡಿ ಅಂದರೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ LI = ಲಿಸ್ಟ್ ಅಂತ ತಗೊಂಡು ಇಲ್ಲಿ 10, 20, 30, 40 ಅಂತ ತಗೊಳ್ಳೋಣ. ಇವಾಗ ನಾವು LI ಡಾಟ್ ಇನ್ಸರ್ಟ್ ಆಫ್, ಸೊ ಈಗ ಯಾವುದು ನಾವು ಸೆಕೆಂಡ್ ಪೊಸಿಷನ್ಗೆ ಇನ್ಸರ್ಟ್ ಮಾಡಬೇಕು ಅಂದರೆ 30 ಜಾಗದಾಗೆ 70 ಅಂತ ಇನ್ಸರ್ಟ್ ಮಾಡಬೇಕು. ಸೊ ಇವಾಗ ನಾವೇನಾದರೂ ಪ್ರಿಂಟ್ LI ಕೊಟ್ಟರೆ ಏನಾಗುತ್ತೆ ಔಟ್ಪುಟ್ಟು, ಇನ್ಸರ್ಟ್ ಎಕ್ಸ್ಪೆಕ್ಟೆಡ್ 2 ಆರ್ಗ್ಯುಮೆಂಟ್ ಗಾಟ್ 1. ಸೊ ಸಿ ಗೈಸ್ ಅಬ್ಸರ್ವ್ ಮಾಡಿ ಎರರ, ಇನ್ಸರ್ಟ್ ಎಕ್ಸ್ಪೆಕ್ಟೆಡ್ 2 ಆರ್ಗ್ಯುಮೆಂಟ್ಸ್ ಗಾಟ್ 1 ಅಂದರೆ, ಸೊ ಸಿಂಟ್ಯಾಕ್ಸ್ ನೋಡಿ ಗೈಸ್, ಇಲ್ಲಿ ನಾನು ಏನು ಬರ್ಸಿದ್ದೀನಿ ಸಿಂಟ್ಯಾಕ್ಸು ನೋಡಿ. ಇನ್ಸರ್ಟಲ್ಲಿ ಫಸ್ಟ್ ಆರ್ಗ್ಯುಮೆಂಟ್ ಏನಿರಬೇಕು, ಇಂಡೆಕ್ಸ್ ಇರಬೇಕು, ಸೆಕೆಂಡು ಎಲಿಮೆಂಟ್ ಇರಬೇಕು. ಬಟ್ ಇಲ್ಲೇನಿದೆ ವ್ಯಾಲ್ಯೂ ಇದೆ, ಬಟ್ ನಾವು ಇಂಡೆಕ್ಸ್ನೇ ಮೆನ್ಷನ್ ಮಾಡಿಲ್ಲ. ಸೊ ಇಂಡೆಕ್ಸ್ ಮೆನ್ಷನ್ ಮಾಡಿರೋದಕ್ಕೆ ಅಲ್ಲಿ ಏನು ಹೇಳ್ತಿದೆ, ಇನ್ಸರ್ಟ್ ಕೀವರ್ಡು 2 ಆರ್ಗ್ಯುಮೆಂಟ್ ನೀನು ಪಾಸ್ ಮಾಡಬೇಕು, ಬಟ್ ನೀನೇನು ಮಾಡಿದ್ಯಾ ಓನ್ಲಿ 1 ಆರ್ಗ್ಯುಮೆಂಟ್ನ ಪಾಸ್ ಮಾಡಿದ್ಯಾ. ಸೊ ಇಟ್ ಈಸ್ ಎ ಟೈಪ್ ಮಿಸ್ಟೇಕ್ ಆಗಿ ಮಾಡಿರ್ತೀನಿ ನೀನು, ಅದಕ್ಕೆ ಟೈಪ್ ಎರರ್ ಕೊಟ್ಟಿರುತ್ತೆ. ಈಗ ನಾನು ಏನಾದರೂ ಇಲ್ಲಿ ಸೆಕೆಂಡ್ ಪೊಸಿಷನಲ್ಲಿ ಇನ್ಸರ್ಟ್ ಮಾಡಿದರೆ, ಸೊ ಎರರ್ ನೀವು ಸಿಗೈಸ್, ನಿಮಗೆ ಕೋಡಿಂಗ್ ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ, ಏನು ಕಾನ್ಸೆಪ್ಟ್ ಹೇಳ್ತಿದ್ದೀನಿ, ಏನು ಕಾನ್ಸೆಪ್ಟ್ ಕಲಿತಿದ್ದೀನಿ ಅಂತ, ಬಟ್ ಎರರ್ ಅರ್ಥ ಮಾಡ್ಕೊಳ್ಳಿ ಗೈಸ್. ಯಾಕಂದರೆ ನೀವು ಎಷ್ಟೇ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ದು, ಎಷ್ಟೇ ಕೋಡಿಂಗ್ ಚೆನ್ನಾಗಿ ಬಂದರೂ ಎರರ್ ಬಂದೇ ಬರುತ್ತೆ. ಸೊ ಅದಕ್ಕೆ ನಿಮಗೆ ಎರರ್ ಐಡೆಂಟಿಫೈ ಮಾಡಿದರೆ ಅದನ್ನು ಈಸಿಲಿ ಯು ಕ್ಯಾನ್ ರೀಸಾಲ್ವ್ ಇಟ್. ಈಗ ಇಲ್ಲಿ ಏನು ಹೇಳ್ತಿದೆ, 2 ಆರ್ಗ್ಯುಮೆಂಟ್ ಪಾಸ್ ಮಾಡೋ ಅಂತ ಹೇಳಿದರೆ, ಸೊ ನಾನು ಪಾಸ್ ಮಾಡಿದ್ದೀನಿ ಏನಂತ, ಸೆಕೆಂಡ್ ಇಂಡೆಕ್ಸ್ 70 ವ್ಯಾಲ್ಯೂ. ಇವಾಗ ನಾನು ಪ್ರಿಂಟ್ ಎಲ್ಲ ಕೊಟ್ಟರೆ ನೋಡಿ ಗೈಸ್, ಫಸ್ಟಲ್ಲಿ ಸೆಕೆಂಡ್ ಇಂಡೆಕ್ಸಲ್ಲಿ 30 ಎಲಿಮೆಂಟ್ ಇತ್ತು, ಈಗ 70 ಇದೆ. ಸಿ ಇಂಡೆಕ್ಸ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ 0, 0, 1, 2. ಇಟ್ಸ್ ನಾಟ್ ಲೈಕ್ 1, 2, 3. ಸೊ ಇಟ್ ಮಸ್ಟ್ ಬಿ ಸ್ಟಾರ್ಟ್ ಫ್ರಮ್ 0, 0, 1, 2. ಗೊತ್ತಾಯ್ತಾ? ಇವಾಗ ನಾನು
ಈಗ ಇಲ್ಲಿ ಸಪೋಸ್ ಎಕ್ಸಾಂಪಲ್ಲು, ಈಗ ಥರ್ಡ್ ಪೊಸಿಷನಲ್ಲಿ ಅಂದರೆ 0 1 2 3 40 ನಾವು 70 ಇರಬೇಕು ಅಂತ ಹೇಳ್ತೀವಿ. ಸೊ ಪ್ರಿಂಟ್ LI ಕೊಟ್ಟರೆ ನೋಡಿ ಗಾಯ್ಸ್ 70 ಅಂತ ಬಂತು. ಸೊ 40 ರಿಮೂವ್ ಆಗಲ್ಲ, ಅದು ಒಂದು ಇಂಡೆಕ್ಸ್ನ ಶಿಫ್ಟ್ ಮಾಡುತ್ತಷ್ಟೇ. ಸೊ ದಿಸ್ ಈಸ್ ಆಲ್ ಅಬೌಟ್ ಆ್ಯಡಿಂಗ್ ದಿ ಎಲಿಮೆಂಟ್ಸ್. ಸೊ ಇಷ್ಟು ಗೊತ್ತಿರೋ ಸಾಕು ಗಾಯ್ಸ್, ಇನ್ಸರ್ಟ್ ಮಾಡೋದು ಹೆಂಗೆ, ಅಪೆಂಡ್ ಮಾಡೋದು ಅಂತ ಗೊತ್ತಿರೋ. ನೆಕ್ಸ್ಟ್ ಈಗ ರಿಮೂವಿಂಗ್ ಎಲಿಮೆಂಟ್ಸ್. ಸೊ ರಿಮೂವಿಂಗ್ ಎಲಿಮೆಂಟ್ಸಲ್ಲಿ ಯಾವ ಥರ, ಸೊ ಡಾಕ್ಯುಮೆಂಟ್ ಓದಿ ನೋಡಿ, ಇನ್ಸರ್ಟ್ ಆಯಿತು, ರಿಮೂವ್, ಎಕ್ಸ್ಟೆಂಡು ಇದೆಲ್ಲ ಇದೆ, ಟ್ರೈ ಮಾಡಿ ನೀವು. ಸೊ ರಿಮೂವಲ್ಲಿ ರಿಮೂವ್ ಅಂತ ಕೀವರ್ಡ್ ಯೂಸ್ ಮಾಡ್ತೀವಿ, ಪಾಪ್ ಅಂತ ಕೀವರ್ಡ್ ಯೂಸ್ ಮಾಡ್ತೀವಿ. ಸೊ ಇವೆರಡ್ರದ್ದು ಮೇಜರ್ ಡಿಫ್ರೆನ್ಸ್ ಹೆಂಗೆ ಗೊತ್ತಾ ಗೈಸ್, ಫಸ್ಟ್ ಒಂದೊಂದೇ ನೋಡ್ಕೊಳ್ಳೋಣ ಈಗ. ಸೊ ಫಸ್ಟು ಬಿಲ್ಟ್ ಇನ್ ಫಂಕ್ಷನ್ ರಿಮೂವ್. ವಾಟ್ ಈಸ್ ರಿಮೂವ್? ಸೊ ರಿಮೂವ್ ಅಂದರೆ ಇಲ್ಲೇ ಡೆಫಿನೇಷನ್ ಕೊಟ್ಟಿರ್ತಾರೆ ನೋಡಿ ಗೈಸ್, ಸಿಂಪಲಲ್ಲಿ. ಸೊ ರಿಮೂವ್ ಮೀನ್ಸ್ ರಿಮೂವ್ ದಿ ಫಸ್ಟ್ ಅಕರೆನ್ಸ್ ಆಫ್ ಎ ಸ್ಪೆಸಿಫೈಡ್ ವ್ಯಾಲ್ಯೂ. ಸೊ ಇಲ್ಲಿ ಸಪೋಸ್ ಎಕ್ಸಾಂಪಲ್ಲು LI ಈಕ್ವಲ್ ಟು 10, 20 ಅಂತ ಇರುತ್ತೆ. ಸೊ ಸಿಂಟೆಕ್ಸ್ ಯಾವ ಥರ ಇದು, ಸೊ ಲಿಸ್ಟ್ ನೇಮ್ ಡಾಟ್ ರಿಮೂವ್ ಆಫ್, ಸೊ ವ್ಯಾಲ್ಯೂ ಅಂದರೆ ನೀವು ಯಾವ ವ್ಯಾಲ್ಯೂನ ರಿಮೂವ್ ಮಾಡಬೇಕು. ಸೊ ಇಂಪಾರ್ಟೆಂಟ್, ಕ್ಲೀನಾಗಿ ಅಬ್ಸರ್ವ್ ಮಾಡಿ ಗೈಸ್, ನೀವು ವ್ಯಾಲ್ಯೂ ಹಾಕಬೇಕು, ಇಂಡೆಕ್ಸ್ ಹಾಕ್ಬಾರ್ದು. ಸೊ ಇಂಡೆಕ್ಸ್ ಹಾಕಿದ್ರೆ ಅದನ್ನು ಏನಂತ ಕನ್ಸಿಡರ್ ಮಾಡುತ್ತೆ, ವ್ಯಾಲ್ಯೂ ಅಂತಲೇ ಕನ್ಸಿಡರ್ ಮಾಡುತ್ತೆ. ಯು ಹ್ಯಾವ್ ಟು ಪಾಸ್ ದಿ ವ್ಯಾಲ್ಯೂ, ನಾಟ್ ಇಂಡೆಕ್ಸ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಬಿಗಿನರ್ಸ್ಗೆ ಆಗಲಿ ಯಾರಿಗಾದ್ರೂ ಆಗಲಿ ನಾನು ಈ ಮೆಥಡ್ನ ನಾನು ರೆಫರ್ ಮಾಡಲ್ಲ. ಯಾಕಂದರೆ ಸೊ ನಮಗೆ ಗೊತ್ತು ಲಿಸ್ಟಲ್ಲಿ ಆಲ್ವೇಸ್ ವಿ ಯೂಸ್ ದಿ ಇಂಡೆಕ್ಸ್ ಟು ಅಕ್ಸೆಸ್ ದಿ ಎಲಿಮೆಂಟು. ಬಟ್ ಇಲ್ಲಿ ಏನು ಮಾಡ್ತಿದ್ದೆ, ಲಿಸ್ಟ್ ನೇಮ್ ಡಾಟ್ ರಿಮೂವ್ ಆಫ್ ವ್ಯಾಲ್ಯೂ. ಬಟ್ ನೀವು ಟ್ರೈ ಮಾಡಿ. ಸಪೋಸ್ ಎಕ್ಸಾಂಪಲ್ ಈಗ ನೋಡಿ, ನಾನು ಇದನ್ನು ಜಾಸ್ತಿ ಡೆಪ್ತಾಗಿ ಹೇಳ್ಕೊಡಲ್ಲ, ಯಾಕಂದರೆ ನಾನು ರೆಫರ್ ಮಾಡಲ್ಲ ಗೈಸ್. ಸೊ ಯಾಕೆಂದರೆ ಸೊ ನಮಗೆ ಗೊತ್ತು ಇಂಡೆಕ್ಸ್, ಲಿಸ್ಟು ಯಾವಾಗಲೂ ಇಂಡೆಕ್ಸ್ ಯೂಸ್ ಮಾಡಿಕೊಂಡು ನಾವು ಅಕ್ಸೆಸ್ ಮಾಡ್ಕೊಳ್ತೀವಿ, ಇಲ್ಲ ರಿಮೂವ್ ಮಾಡ್ತೀವಿ, ಇಲ್ಲ ಆ್ಯಡ್ ಮಾಡ್ತೀವಿ. ಇಲ್ಲೂ ಅಷ್ಟೇ ನೋಡಿ ಗೈಸ್. ಸೊ ಪಾಪಲ್ಲಿ ಅಷ್ಟು ಅಪೆಂಡ್ ಅಂದರೆ ಓಕೆ ಲಾಸ್ಟಿಗೆ ಆ್ಯಡ್ ಮಾಡುತ್ತೆ. ಸೊ ಇಟ್ ಈಸ್ ನೋ ಎನಿ ವರಿ ಮಾಡ್ಕೊಳ್ಳೋಂಗಿಲ್ಲ. ಬಟ್ ಇಲ್ಲಿ ಏನಂದರೆ ಇನ್ಸರ್ಟ್ ಅಂದರೆ ನಾವು ನೋಡಿ, ಇಲ್ಲೂ ಅಷ್ಟೇ ನಾವು ಇಂಡೆಕ್ಸ್ನ ಯೂಸ್ ಮಾಡಿಕೊಂಡು ನಾವು ಎಲಿಮೆಂಟ್ನ ಆ್ಯಡ್ ಮಾಡ್ತಿದ್ದೀವಿ. ಅದಕ್ಕೆ ಯಾವಾಗಲೇ ಆಗಲಿ ಲಿಸ್ಟಲ್ಲಿ ಇಂಡೆಕ್ಸ್ ಜೊತೆ ಆಟಾಡಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಆಲ್ವೇಸ್ ಪ್ಲೇ ವಿತ್ ಎ ಇಂಡೆಕ್ಸ್. ಸೊ ಈಗ ನೋಡಿ ರಿಮೂವ್ ಅಂದರೆ, ಇವಾಗ ಇದನ್ನು ಜಾಸ್ತಿ ಡೆಪ್ತಲ್ಲಿ ಹೇಳಲ್ಲ, ಸೊ ಸಿಂಪಲಾಗಿ ಹೇಳ್ತೀನಿ. ಸೊ ನ್ಯೂ LI ಅಂತ ಕ್ರಿಯೇಟ್ ಮಾಡೋಣ, ಈಕ್ವಲ್ ಟು 10, 20, 30. ಈಗೇನಾದರೂ ನಾವು ನ್ಯೂ LIಯಲ್ಲಿ ಡಾಟ್ ರಿಮೂವ್ ಕೊಟ್ಟು, ಇವಾಗ ನೋಡಿ ಸಪೋಸ್ ನಾವು ಪಾಸ್ ಮಾಡೋಣ, ಇಂಡೆಕ್ಸ್ ಪಾಸ್ ಮಾಡ್ಕೊಂಡು ಹೋಗೋಣ. ಈಗ ಸಪೋಸ್ 0th ಇಂಡೆಕ್ಸ್ನ ನಾವು ಎಲಿಮೆಂಟ್ನ ರಿಮೂವ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಇವಾಗ ನಾವೇನಾದರೂ ಪ್ರಿಂಟ್ ನ್ಯೂ LI ಕೊಟ್ಟರೆ ನೋಡಿ ಗೈಸ್, ಲಿಸ್ಟ್ ಡಾಟ್, ಇದನ್ನು ನೋಟ್ ಮಾಡ್ಕೊಳ್ಳಿ ಗೈಸ್. ಸಿ ಗೈಸ್, ಇಲ್ಲೊಂದು ನಾನು, ಸೊ ಇಲ್ಲೆಲ್ಲ ಒಂದು ಎರರ್ ಬಂತು. ಸಪೋಸ್ ಎಕ್ಸಾಂಪಲ್ ಇಲ್ಲಿ ಇಲ್ಲಿ ಸೊ ಈ ಎರರ್ ಒಂದು ನೋಟ್ ಮಾಡ್ಕೊಳ್ಳಿ. ನೀವು ನಾನು ಹೇಳೋದನ್ನ ನೋಟ್ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಗೈಸ್, ಬಟ್ ನೀವು ಎರರ್ನ ನೋಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಎಕ್ಸ್ಪೆಕ್ಟೆಡ್ 2 ಆರ್ಗ್ಯುಮೆಂಟ್ ಅಂದರೆ ನಾವು ಓನ್ಲಿ 1 ಆರ್ಗ್ಯುಮೆಂಟ್ನ ಪಾಸ್ ಮಾಡಿದ್ವಿ, ಅದಕ್ಕೆ ಎರರ್ ಬಂತು. ಸಿಮಿಲರ್ಲಿ ಇಲ್ಲಿ ನೋಡಿ ಈ ಎರರ್ನ ನೋಟ್ ಮಾಡ್ಕೊಳ್ಳಿ. ಲಿಸ್ಟ್ ಡಾಟ್ ರಿಮೂವ್ ಆಫ್ ಎಕ್ಸ್ ನಾಟ್ ಇನ್ ದಿ ಲಿಸ್ಟ್. ಏನಕ್ಕೆ ಹೇಳಿ, ನಾವು ಇಲ್ಲಿ ಇಂಡೆಕ್ಸ್ ವ್ಯಾಲ್ಯೂನ ಪಾಸ್ ಮಾಡಿದ್ದೀವಿ. ಸೊ ರಿಮೂವ್ ಏನು ಮಾಡುತ್ತಂದರೆ, ಸಪೋಸ್ ಇಲ್ಲಿ ಬರೀತೀನಿ ನೋಡಿ ಗೈಸ್. ಸೊ ನಾವು ಏನು ಮಾಡಿದ್ವಿ ಅಲ್ಲಿ, ಲಿಸ್ಟ್ ಡಾಟ್ ರಿಮೂವ್ ಆಫ್ 0 ಅಂತ ಕೊಟ್ವಿ. ಇಲ್ಲಿ LI ಈಕ್ವಲ್ ಟು 10, 20, 30. ಸೊ ಈ ರಿಮೂವ್ ಬಿಲ್ಟ್ ಇನ್ ಫಂಕ್ಷನ್ ಏನು ಮಾಡುತ್ತಂದರೆ, ಓಕೆ ಇದನ್ನು ಇಂಡೆಕ್ಸ್ ಅಂತ ಕನ್ಸಿಡರ್ ಮಾಡಲ್ಲ. ಇದು ನಮಗೆ ಗೊತ್ತು ಲಿಸ್ಟು ಇಂಡೆಕ್ಸ್ ಯೂಸ್ ಮಾಡ್ಕೊಂಡು ವರ್ಕ್ ಆಗುತ್ತೆ ಅಂತ. ಬಟ್ ಇಲ್ಲಿ ರಿಮೂವ್ ಏನು ಮಾಡುತ್ತೆ, 0 ಅಂದರೆ ವ್ಯಾಲ್ಯೂ, ಇಟ್ ಈಸ್ ನಾಟ್ ಎ ಇಂಡೆಕ್ಸ್ ಅಂತ ಅದು ಅಸ್ಯೂಮ್ ಮಾಡಿಕೊಂಡು ಸರ್ಚ್ ಮಾಡುತ್ತೆ. ಇದು 0 ಐತಾ, 0 ಐತಾ, ಆವಾಗ ಎರರ್ ಕೊಡುತ್ತೆ. ಎಕ್ಸ್ ನಾಟ್ ಇನ್ ದಿ ಲಿಸ್ಟ್ ಅಂದರೆ ಈ 0 ಎಲಿಮೆಂಟು ನನ್ನಲ್ಲಿಲ್ಲ ಅಂತ ಹೇಳುತ್ತೆ. ಸಪೋಸ್ ಈಗ ನೀವೇನಾದರೂ ಲಿಸ್ಟ್ ಡಾಟ್ ರಿಮೂವ್ ಆಫ್ 1 ಕೊಟ್ಟರೆ, ಸೊ ಇಂಡೆಕ್ಸ್ ಅಂದ್ಕೊಂಡಿರ್ತೀರ ನೀವು 1. ಸೊ ಈಗ ಹೋಗುತ್ತೆ 1. ಬಟ್ ನಾವು ಇಂಡೆಕ್ಸ್ ಅಂತ ಪಾಸ್ ಮಾಡಿರ್ತೀವಿ, ಅಂದರೆ ನಮಗೆ 20ನ ರಿಮೂವ್ ಮಾಡಿ ಅಂತ ಹೇಳ್ತೀವಿ. ಯಾಕಂದರೆ 0, 1, 2, 20ನ ರಿಮೂವ್ ಮಾಡಿ ಅಂತ ಹೇಳ್ತೀವಿ. ಅದಕ್ಕೆ ನಾವು 1 ಇಂಡೆಕ್ಸ್ನ ಪಾಸ್ ಮಾಡಿದ್ದೀವಿ. ಬಟ್ ಅದೇನು ಅಸ್ಯೂಮ್ ಮಾಡ್ಕೊಳುತ್ತೆ, 1 ಈಸ್ ನಾಟ್ ಎ ಇಂಡೆಕ್ಸ್, ಇಟ್ ಈಸ್ ಎ ವ್ಯಾಲ್ಯೂ ಅಂತ ಅದು ಅಸ್ಯೂಮ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಸರ್ಚ್ ಮಾಡುತ್ತೆ, 1 ಇದೆಯಾ, ಇಲ್ಲ. ಅವಾಗ ಏನಂತ ಮಾಡುತ್ತೆ, 1 ಈಸ್ ನಾಟ್ ಇನ್ ಮೈ ಲಿಸ್ಟ್ ಅಂತ ಕೊಡುತ್ತೆ. ಸಪೋಸ್ ನಾವು ಇಲ್ಲಿ ಲಿಸ್ಟ್ ಡಾಟ್ ರಿಮೂವ್ ಆಫ್, ಸೊ ರಿಮೂವ್ ಆಫ್ 30 ಅಂತ ಕೊಡುತ್ತೆ. ಸೊ 30 ಅಂದರೆ
ಇವಾಗ ಇದು 30 ಅಂದರೆ ಅದು ಇಂಡೆಕ್ಸ್ ಅಂತ ಅಂದ್ಕೊಳ್ಳಲ್ಲ ಗಾಯ್ಸ್, ಇನ್ನೊಂದು ಸಲ ಹೇಳ್ತಿದ್ದೀನಿ, ರಿಮೂವ್ ಅಂದರೆ ಇಂಡೆಕ್ಸ್ ಅಂತ ಅಂದ್ಕೊಳ್ಳಲ್ಲ, ಸೊ ವ್ಯಾಲ್ಯೂ ಅಂತ ಅಂದ್ಕೊಳ್ಳುತ್ತೆ. ಸೊ ಇಲ್ಲಿ ಹೋಗುತ್ತೆ 30 ಇದೆಯಾ, ಇಲ್ಲ ಇದಿಲ್ಲ 30 ಇದೆ ಅಂದರೆ ಅದು ಡಿಲೀಟ್ ಮಾಡುತ್ತೆ. ಸಿಂಪಲ್ ಗೈಸ್. ಸೊ ಎರರ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಇವಾಗ ನಾವು ಏನಾದರೂ ನ್ಯೂ LI ಡಾಟ್ ರಿಮೂವ್ ಆಫ್ 30 ಅಂತ ಕೊಟ್ಟರೆ ಈಗ ನಾವು ಪ್ರಿಂಟ್ ಮಾಡೋಣ. ಪ್ರಿಂಟ್ ನ್ಯೂ LI ನೋಡಿ ಗೈಸ್, 30ನ ರಿಮೂವ್ ಮಾಡ್ತು, 10 20ನ ರಿಟರ್ನ್ ಮಾಡ್ತು. ಇಲ್ಲೂ ಅಷ್ಟೇ, ಗೊತ್ತಾಯ್ತಾ? ಸೊ ಇವೆರಡು ಎರರ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಹೇಳಿ, ಪಾಪು. ಓಕೆ, ಸೊ ನಾನು ಯಾವುದೇ ಇದರಲ್ಲಾಗಲಿ ಅಪೆಂಡ್ ಯೂಸ್ ಮಾಡ್ತೀನಿ, ಇನ್ಸರ್ಟ್ ಯೂಸ್ ಮಾಡ್ತೀನಿ. ಇನ್ಸರ್ಟು ತುಂಬ ರೇರ್ ಯೂಸ್ ಮಾಡ್ತೀನಿ. ಅಪೆಂಡ್ ಫಾರ್ ಆ್ಯಡಿಂಗ್, ಪಾಪ್ ಫಾರ್ ಡಿಲೀಟಿಂಗ್. ಇದು ಗೊತ್ತಾಯ್ತಾ? ಸೊ ನಾನು ಇದನ್ನು ಜಾಸ್ತಿ ರೆಕಮೆಂಡ್ ಮಾಡ್ತೀನಿ ಗೈಸ್. ಏನಕ್ಕಂದರೆ ಪಾಪ್ ಆಪರೇಷನ್ ನಾನು ಏನಕ್ಕೆ ಜಾಸ್ತಿ ರೆಕಮೆಂಡ್ ಮಾಡ್ತೀನಿ ಅಂದರೆ, ಸೊ ನೋಡಿ ಗೈಸ್, ಫಸ್ಟ್ ರೀಡ್ ಮಾಡಿ. ಪಾಪ್ ಈಸ್ ನಥಿಂಗ್ ಬಟ್ ಇಟ್ ರಿಮೂವ್ ಆ್ಯಂಡ್ ರಿಟರ್ನ್ ದಿ ಎಲಿಮೆಂಟ್ ಅಟ್ ಎ ಸ್ಪೆಸಿಫೈಡ್ ಇಂಡೆಕ್ಸ್. ನೋಡಿ, ಅಂದರೆ ನಮಗೆ ಯಾವ ಎಲಿಮೆಂಟ್ ಬೇಕೋ ಅದನ್ನು ನಾವು ರಿಮೂವ್ ಮಾಡ್ಕೋಬೋದು. ಸಪೋಸ್ ಎಕ್ಸಾಂಪಲ್ ಇಲ್ಲಿ ನಾನು ಆಗಲೇ ಹೇಳ್ದಂಗೆ, ಸೊ ಒಂದು ಲಿಸ್ಟ್ ತೊಗೊಳ್ಳೋಣ, LI = 10. ಇದು ವಿ ಕ್ಯಾನ್ ರಿಮೂವ್ ಅಟ್ ಸ್ಪೆಸಿಫೈಡ್ ಇಂಡೆಕ್ಸ್. ಇಷ್ಟೇ ಇಂಪಾರ್ಟೆಂಟ್ ಕೀವರ್ಡ್ ಮಾತ್ರ ನೀವು ನೋಟ್ಸ್ ಮಾಡ್ಕೊಳ್ಳಿ. ಇಂಟರ್ವ್ಯೂವಲ್ಲಿ ನೀವು ಓನಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ರಿಮೂವ್ಡ್ ಅಟ್ ಸ್ಪೆಸಿಫೈಡ್ ಇಂಡೆಕ್ಸ್. ನಾನು ಎಲ್ಲ ಡೆಫಿನೇಷನ್ನು ಬರ್ದಿಲ್ಲ ನೋಡಿ. ಪಾಪ್ ಅಂದರೆ ಇದು, ರಿಮೂವ್ ಅಂದರೆ ಸೊ ಇಟ್ ರಿಮೂವ್ ದಿ ಎಲಿಮೆಂಟ್ಸ್ ಬೈ ವ್ಯಾಲ್ಯೂ ನಾಟ್ ಆ್ಯನ್ ಇಂಡೆಕ್ಸ್. ಬಟ್ ಇಲ್ಲಿ ಇಟ್ ರಿಮೂವ್ ದಿ ವ್ಯಾಲ್ಯೂ ಬೈ ಇಂಡೆಕ್ಸ್ ಅಷ್ಟೇ. ಸೊ ಈ ಥರ ಸಿಂಪಲ್ ಡೆಫಿನೇಷನ್ ಬರ್ಕೊಳ್ಳಿ. ಈಗ ಎಕ್ಸಾಂಪಲ್ ಇಲ್ಲಿ ಲಿಸ್ಟ್ ಅಂತ ತಗೊಳ್ಳಿ, 10, 20, 30. ಇವಾಗ ನಾವೇನಾದರೂ ಪಾಪ್ ಯೂಸ್ ಮಾಡ್ಕೊಂಡು ಸಿಂಟ್ಯಾಕ್ಸ್ ಏನು ಹೇಳಿ, ಲಿಸ್ಟ್ ನೇಮ್ ಡಾಟ್ ಪಾಪ್ ಅಂತ ಒಂದು ಬಿಲ್ಟ್ ಇನ್ ಫಂಕ್ಷನ್ ಇದೆ. ಇಲ್ಲಿ ನಾವೇನು ಪಾಸ್ ಮಾಡಬೇಕು, ಸ್ಪೆಸಿಫೈಡ್ ಇಂಡೆಕ್ಸ್ನ ಪಾಸ್ ಮಾಡಬೇಕು. ಲೆಟ್ ಮೀ ರೈಟ್ ಇಟ್ ಇನ್ ಎ ಡಿಫ್ರೆಂಟ್ ಕಲರ್. ಸೊ ಇಂಡೆಕ್ಸ್ನ ಪಾಸ್ ಮಾಡಬೇಕು. ಈಗ ನಮಗೆ ಎಕ್ಸಾಂಪಲ್ಲು 20 ಅಂತ ಡಿಲೀಟ್ ಮಾಡ್ಬೇಕಂದ್ರೆ ನಾವೇನು ಮಾಡಬೇಕು, 20 ವ್ಯಾಲ್ಯೂನ ಪಾಸ್ ಮಾಡಬಾರ್ದು, 20 ಯಾವ ಪೊಸಿಷನಲ್ಲಿ ಇದೆ ಅನ್ನೋದನ್ನ ಪಾಸ್ ಮಾಡಬೇಕು. ಇಲ್ಲಿ ನೋಡಿ 20 ಯಾವ ಪೊಸಿಷನಲ್ಲಿದೆ, ಸೆಕೆಂಡ್ ಪೊಸಿಷನ್, 1 ಪೊಸಿಷನಲ್ಲಿದೆ. ಸೊ ಅದಕ್ಕೆ ನಾವೇನು ಬರೀಬೇಕು, ಲಿಸ್ಟ್ ನೇಮ್ ಅಂದರೆ LI ಡಾಟ್ ಪಾಪ್ ಆಫ್ 1 ಅಂತ ಬರೆದ್ರೆ ಸೊ ಔಟ್ಪುಟ್ ಏನು ಬರುತ್ತೆ, 10, 20, 10, 30 ಬರುತ್ತೆ. ಯಾಕೆ ಹೇಳಿ, 20 ರಿಮೂವ್ ಮಾಡಿದ್ದೀವಲ್ಲ. ಪಾಪ್ ಅಂದರೆ ಡಿಲೀಟ್ ಮಾಡೋದು ಗೈಸ್. ಸೊ ಈಗ ನೋಡಿ ಇಲ್ಲಿ ಸರ್ಚ್ ಮಾಡೋಣ. ಸೊ S ಸುಮ್ಮನೆ ರ್ಯಾಂಡಮಾಗಿ ನೇಮ್ ಕೊಡ್ತಿದ್ದೀನಿ, 10, 20, 30. ಓಕೆ, ಇವಾಗ ನಾವೇನಾದರೂ S ಡಾಟ್ ಪಾಪ್ ಆಫ್, ಈಗ ನಾವು ಏನು ಕೊಡಬೇಕು, ಇಂಡೆಕ್ಸ್ ಕೊಡಬೇಕು. ಯಾಕೆ ಹೇಳಿ ನೋಡಿ ಗೈಸ್, ಇಲ್ಲೂ ಹೇಳ್ತಿದ್ದಾರೆ ಇಂಡೆಕ್ಸ್ ಈಸ್ ಎ ಡಿಫಾಲ್ಟ್ ಲಾಸ್ಟ್, ಅಂದರೆ ಇಂಡೆಕ್ಸ್ ಕೊಡಬೇಕು. ಇವಾಗ ನಾವು 20 ಯಾವ ಇಂಡೆಕ್ಸಲ್ಲಿದೆ, ಫಸ್ಟ್ ಇಂಡೆಕ್ಸಲ್ಲಿದೆ, ಕೊಟ್ವಿ. ಇವಾಗ ನಾವೇನಾದರೂ ಪ್ರಿಂಟ್ S ಕೊಟ್ಟರೆ ಒರಿಜಿನಲ್ ಲಿಸ್ಟ್ ಇವಾಗ 10, 20, 30 ಇತ್ತು. ಈಗ ಡಿಲೀಟ್ ಮಾಡಿದ ಮೇಲೆ 10, 30 ಆಯಿತು. ಸಪೋಸ್ ನೀವು ಕೇಳ್ಬೋದು, ಇಲ್ಲಿ ವ್ಯಾಲ್ಯೂ ಕೊಟ್ಟರೆ ಏನಾಗುತ್ತೆ ಅಂತ ಕೇಳ್ಬೋದು. ಸಪೋಸ್ ಇವಾಗ ನೀವು ಯಾವ ವ್ಯಾಲ್ಯೂನ ಡಿಲೀಟ್ ಮಾಡಬೇಕಪ್ಪ, 20 ಡಿಲೀಟ್ ಮಾಡಬೇಕು. ಸೊ 20 ಕೊಡಿ. ನೋಡಿ ಗೈಸ್, ಪಾಪ್ ಇಂಡೆಕ್ಸ್ ಔಟ್ ಆಫ್ ರೇಂಜ್, ಇದೊಂದು ಎರರ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಈಗ ನಮಗೆ ಆಲ್ರೆಡಿ 2 ಎರರ್ನ ಐಡೆಂಟಿಫೈ ಮಾಡಿದ್ದೀವಿ, ಇದೊಂದು ಎರರು. ಸೊ ಈ ಎರರು ತುಂಬ ಇಂಪಾರ್ಟೆಂಟು, ಹೇಳ್ತೀನಿ ನೋಡಿ. ಪಾಪ್ ಇಂಡೆಕ್ಸ್ ಔಟ್ ಆಫ್ ರೇಂಜ್ ಮೀನ್ಸ್, ಇಂಡೆಕ್ಸ್ ಔಟ್ ಆಫ್ ರೇಂಜ್ ಅಂದರೆ ಇದು ಫಾರ್ ಲೂಪಲ್ಲೂ ಬರುತ್ತೆ, ವೈಲ್ ಲೂಪಲ್ಲೂ ಎರರ್ ಬರುತ್ತೆ, ಈ ಥರ ನೋಡ್ಕೊಂಡಿರಿ. ಇಂಡೆಕ್ಸ್ ಔಟ್ ಆಫ್ ರೇಂಜ್ ಅಂದರೆ ಹೆಂಗೆ ಗೊತ್ತಾ ಗೈಸ್, ಸಪೋಸ್ ಎಕ್ಸಾಂಪಲು ನಮ್ದು ಇಂಡೆಕ್ಸು 0 to 10 ಇದೆ. ನಾವು 11 ಎಲಿಮೆಂಟ್ನ ಅಕ್ಸೆಸ್ ಮಾಡೋಕ್ಕೆ ನೋಡ್ತಿದ್ವಿ, ಅದು ನಮ್ಮ ರೇಂಜಲ್ಲಿಲ್ಲ, ಅದಕ್ಕೆ ಔಟ್ ಆಫ್ ರೇಂಜ್. ಸಪೋಸ್ ಎಕ್ಸಾಂಪಲ್ ನಮ್ಮದು ಇಂಡೆಕ್ಸ್ ಎಷ್ಟಿದೆ, 0 to 11 ಇಲ್ಲಿದೆ, 0 ಇಂದ 110 ಇಂಡೆಕ್ಸ್ವರೆಗೂ ಇದೆ. ಬಟ್ ನಾವೇನಾದರೂ 111 ಇದರ ಅಕ್ಸೆಸ್ ಮಾಡ್ಕೊಳ್ಳೋದ್ರೆ ಇಟ್ ಈಸ್ ನಾಟ್ ಇನ್ ಮೈ ರೇಂಜ್ ಅಂತ ಹೇಳುತ್ತೆ. ಸೊ ಅವಾಗ ನೀವೇನು ಮಾಡಬೇಕು, ಆಯಿತು ನೀವು ಕೇಳ್ತೀರಾ, ನಾವು ಇಲ್ಲಿ ಇಂಡೆಕ್ಸ್ ನಾವೇನು ಮಾಡ್ತಿದ್ವಿ, ಇಲ್ಲಿ 20ನ ವ್ಯಾಲ್ಯೂನ ಡಿಲೀಟ್ ಮಾಡಬೇಕು ಅಂತ ಕೇಳ್ತಿದ್ದೀರಾ. ಬಟ್ ನಾನು ಹೇಳಿದೆ, ಪಾಪ್ ಈಸ್ ಯೂಸ್ಡ್ ಟು ರಿಮೂವ್ ದಿ ಎಲಿಮೆಂಟ್ ಯೂಸಿಂಗ್ ಸ್ಪೆಸಿಫೈಡ್ ಇಂಡೆಕ್ಸ್. ಸಪೋಸ್ ಇಲ್ಲಿ ನಾನು 3 ಕೊಟ್ಟರೆ ಏನು ಬರುತ್ತೆ, 3 ಎಲಿಮೆಂಟ್ ಇಲ್ಲ, ಬಟ್ ಡಿಲೀಟ್ ಮಾಡುತ್ತಾ, ಇಲ್ಲ. ಯಾಕೆ ಹೇಳಿ, ನಮ್ದು ಇಂಡೆಕ್ಸು ಓನ್ಲಿ 0, 1, 2. ಇವಾಗ ನಾನು ಎಕ್ಸಾಂಪಲ್ 2 ಕೊಟ್ಟರೆ ಇಲ್ಲಿ ಡಿಲೀಟ್ ಮಾಡುತ್ತೆ. ಯಾವ್ದು ಹೇಳು, 2 ಅನ್ನೋದು ಎಲಿಮೆಂಟ್ ಅಲ್ಲ, ಇಂಡೆಕ್ಸ್ ಅದು. ಸಿ ಗೈಸ್, ಇನ್ನೊಂದು ಸಲ ಹೇಳ್ತೀನಿ, ರಿಮೂವ್ ಅಂದರೆ ಇಟ್ ರಿಮೂವ್ ದಿ ಎಲಿಮೆಂಟ್ ಬೈ ವ್ಯಾಲ್ಯೂ.
ಪಾಪ್ ಅಂದರೆ ಇಟ್ ರಿಮೂವ್ ದಿ ಎಲಿಮೆಂಟ್ ಬೈ ಇಂಡೆಕ್ಸ್. ಇವಾಗ 2 ಅಂದರೆ 30ನ ರಿಮೂವ್ ಮಾಡಿ 10, 20 ಅಂತ ಔಟ್ಪುಟ್ ಕೊಡುತ್ತೆ. ಗೊತ್ತಾಯ್ತಾ? ಸಿ ಒಂದು ಡೆಫಿನೇಷನ್ ಸಿಂಪಲ್ ಟ್ರಿಕ್ಸ್ ಬರ್ಸ್ಬಿಡ್ತೀನಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಾಪ್ ಅಂಡ್ ರಿಮೂವ್? ಸೊ ರಿಮೂವ್ ಅಂದರೆ ಇಟ್ ರಿಮೂವ್ ದಿ ಎಲಿಮೆಂಟ್. ಸೊ ಇವೆರಡು ಆಪರೇಷನ್ನು ಡಿಲೀಟ್ ಮಾಡೋಕ್ಕೆ ಯೂಸ್ ಮಾಡೋದು. ಇಟ್ ರಿಮೂವ್ ದಿ ಎಲಿಮೆಂಟ್ ಬೈ ವ್ಯಾಲ್ಯೂ ನಾಟ್ ಇಂಡೆಕ್ಸ್. ಇಷ್ಟು ಗೊತ್ತಿರೋ ಸಾಕಾಯ್ಸ್. ಸಿಂಟೆಕ್ಸ್ ಮಾಡ್ತಾದ್ರು ಪರವಾಗಿಲ್ಲ, ನೋಡ್ಕೊಳ್ಳಿ. ಇದು ಇಟ್ ರಿಮೂವ್ ದಿ ಎಲಿಮೆಂಟ್ ಬೈ ಇಂಡೆಕ್ಸ್ ನಾಟ್ ವ್ಯಾಲ್ಯೂ. ಸೊ ಈಗ ನಾವು 3 ಎರರ್ಸ್ನ ಐಡೆಂಟಿಫೈ ಮಾಡೋದು ಕಲ್ತ್ಕೊಂಡ್ವಿ. ಒಂದನೇದು ಪ್ಯಾರಾಮೀಟರ್ ಮಿಸ್ ಆದರೆ ಎರರ್ ಯಾವ ಥರ ಕೊಡುತ್ತೆ ಅಂತ. ನೆಕ್ಸ್ಟು ನಾವೇನಾದರೂ ಆ ಇಂಡೆಕ್ಸ್ ನಮ್ಮ ಎಲಿಮೆಂಟ್ ಪೊಸಿಷನಲ್ಲಿ ಇಲ್ಲ ಅಂದರೆ, ನಮ್ಮ ರೇಂಜಲ್ಲಿ ಇಲ್ಲ ಅಂದರೆ ಯಾವ ಥರ ಎರರ್ ಕೊಡುತ್ತೆ. ನೆಕ್ಸ್ಟ್ ಒನ್ ಏನು ಹೇಳಿ? ಸೊ ನೆಕ್ಸ್ಟ್ ಒನ್ ಯಾವ್ದು ಮಾಡಿದ್ವಿ? ಓಕೆ, ಲಿಸ್ಟ್ ಅಂದರೆ ನಾವೇನಾದರೂ ಆ ಎಲಿಮೆಂಟ್ ಇಲ್ಲ ಬಟ್ ರಿಮೂವ್ ಫಂಕ್ಷನ್ ಯೂಸ್ ಮಾಡಿದರೆ ಅದೇನಂತ ಹೇಳುತ್ತೆ? ಇಟ್ ಈಸ್ ನಾಟ್ ಇನ್ ಮೈ ಲಿಸ್ಟ್ ಅಂತ ಹೇಳುತ್ತೆ. ಸೊ ಇವೆರಡು ನೋಡ್ಕೊಳ್ಳಿ ಗೈಸ್. ನೀವು ಯಾವಾಗಲೂ ಕೋಡಿಂಗಲ್ಲಿ ಓನ್ಲಿ ಅಪ್ರೋಚ್ ಮಾತ್ರ ರಿವಿಷನ್ ಮಾಡಿಬಿಡಿ, ಎರರ್ನು ರಿವಿಷನ್ ಮಾಡಿ. ಅವಾಗ ನಿಮ್ಗೆ ಇಂಟರ್ವ್ಯೂವರ್ ಕೇಳ್ತಾರೆ, ಈ ಥರ ಎರರ್ ಬಂತು, ಈ ಥರ ಮಾಡಿದರೆ ಯಾವ ಥರ ಸಾಲ್ವ್ ಮಾಡ್ತೀರಾ ಅಂತ ಈಸಿಯಾಗಿ ಹೇಳ್ಬೋದು. ಸೊ ಇಷ್ಟ ಆಯ್ತಾ ಗೈಸ್? ಸೊ ಈಗ ಸ್ಲೈಸಿಂಗ್ ಒಂದಿದೆ. ವಾಟ್ ಈಸ್ ಸ್ಲೈಸಿಂಗ್? ಸ್ಲೈಸಿಂಗ್ ಈಸ್ ನಥಿಂಗ್ ಬಟ್, ಸೊ ದಿಸ್ ಈಸ್ ಫಾರ್ ಹೋಮ್ವರ್ಕ್ ಗೈಸ್. ಏನಕ್ಕಂದರೆ ನಾನೇ ಎಲ್ಲ ಅಪ್ರೋಚ್ ಹೇಳಿದರೆ ನೀವು ಕಲಿಯಲ್ಲ ಗೈಸ್. ಸೊ ನನ್ನ ಮೇಯ್ನ್ ಇಂಟೆನ್ಷನ್ನು ನಾನೆಲ್ಲ ಬಂದು ಹೇಳ್ಕೊಟ್ಟು ಹೋಗ್ಬೇಕಂತಲ್ಲ ಗೈಸ್. ಸೊ ಈಗ ನನ್ನ ಡಾಟಾ ಸ್ಟ್ರಕ್ಚರಲ್ಲೂ ಅಷ್ಟೇ, ನಾನು ಎಲ್ಲನೂ ಹೇಳ್ಕೊಡಲ್ಲ. ಸೊ ಏನೇನು ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಮತ್ತು ಕೋಡೆಲ್ಲ ಬರಿತೀನಿ ನಾನೇ, ಬಟ್ ಡೆಪ್ತಲ್ಲೂ ಹೇಳ್ಕೊಡ್ತೀನಿ. ಬಟ್ ಏನಂದರೆ ಕೆಲವೊಂದು ಹೋಮ್ವರ್ಕ್ ಕೊಡ್ತೀನಿ, ಅದನ್ನು ನೀವು ಮಾಡಬೇಕು. ಈಗ ನೀವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ ವಾಟ್ ಈಸ್ ಸ್ಲೈಸಿಂಗ್ ಅಂತ, ಸ್ಲೈಸಿಂಗ್ ಇನ್ ಪೈಥಾನ್ ಅಂತ ಬರುತ್ತೆ. ಇದರಲ್ಲಿ ತಿಳ್ಕೊಳ್ಳಿ. ಸೀಕ್ವೆನ್ಸ್ ಅಂದರೆ ಲಿಸ್ಟ್ ನೇಮ್, ಸ್ಟಾರ್ಟ್ ಇಷ್ಟು, ಎಂಡ್ ಇಷ್ಟು, ಸ್ಟೆಪ್ಪು, ಇದನ್ನೆಲ್ಲ ತಿಳ್ಕೊಂಡು ಸೊ ನೋಡಿ ಈ ಥರ ಆಪರೇಷನ್ ಪರ್ಫಾರ್ಮ್ ಮಾಡಿ. ಸಪೋಸ್ ನೀವು ಬಿಗಿನರ್ಸ್ ಇದ್ದು ಇಲ್ಲ ನನಗೆ ಆಗಲ್ಲ, ಅರ್ಥನೇ ಆಗಲ್ಲ ಅಂದರೆ ಚಾಟ್ ಜಿ ಪಿ ಟಿಗೆ ಹೋಗಿ ನಾನು ಈಗಲೇ ಹೇಳ್ಬೋದು ಗೈಸ್ ಸ್ಲೈಸಿಂಗ್ ಅಂದರೆ ಏನಂತ. ಬಟ್ ನಂದು ಮೇಯ್ನ್ ಇಂಟೆನ್ಷನ್ ಬಂದ್ಬಿಟ್ಟು ನಿಮಗೆಲ್ಲನೂ ಹೇಳ್ಕೊಡ್ಬೇಕು ಅನ್ನೋದಲ್ಲ. ಸೊ ನೀವು ಯಾವ ಥರ ಡಾಕ್ಯುಮೆಂಟ್ ಓದಬೇಕು, ಯಾವ ಥರ ಎರರ್ ಸಾಲ್ವ್ ಮಾಡಬೇಕು ಅನ್ನೋದು ತಿಳ್ಕೊಬೇಕು. ಈಗ ನೀವು ಚಾಟ್ ಜಿ ಪಿ ಟಿಯಲ್ಲಿ ಹೋಗಿ ಸ್ಲೈಸಿಂಗ್ ಅಂದರೆ ಏನು ಎಲ್ಲನೂ ತಿಳ್ಕೊಳ್ಳಿ, ಅವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸ್ಲೈಸಿಂಗ್ ಅಂದರೆ ಏನು ಹೇಳಿ ಮಾಡಿ, ಮತ್ತು ಫಸ್ಟ್ ಡೆಫಿನೇಷನ್ ತಿಳ್ಕೊಳ್ಳಿ, ಸಿಂಟೆಕ್ಸ್ ತಿಳ್ಕೊಳ್ಳಿ, ಒಂದು 10 to 15 ಸ್ಲೈಸಿಂಗ್ ಮೇಲೆ ಎಕ್ಸಾಂಪಲ್ ಮಾಡಿ, ಅವಾಗ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಗೈಸ್. ಮತ್ತು ಯಾವತ್ತೂ ಪರ್ಫೆಕ್ಟ್ ಆನ್ಸರ್ ನೋಡಬೇಡಿ. ಅಂದರೆ ಇವಾಗ ನಾನು ಔಟ್ಪುಟ್ ಬರಲೇಬೇಕು ಅಂತ ನೋಡಬೇಡಿ, ಎರರ್ ಬರ್ಸೋಕ್ಕೆ ಟ್ರೈ ಮಾಡಿ, ಆಮೇಲೆ ಆ ಎರರ್ನ ಸಾಲ್ವ್ ಮಾಡಿ. ಸೊ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ. ಸೊ ಇದರಲ್ಲಿ ನಾವು ಏನು ಮಾಡಿದ್ವಿ? ಆ್ಯಡಿಂಗ್ ಎಲಿಮೆಂಟು, ರಿಮೂವಿಂಗ್ ಎಲಿಮೆಂಟು ಅಂತ ತಿಳ್ಕೊಂಡು, ಆ್ಯಡಿಂಗಲ್ಲಿ ಯಾವುದಾದ್ರೆ ಅಪೆಂಡು ಮತ್ತು ಸೊ ಇನ್ಸರ್ಟು. ನೆಕ್ಸ್ಟು ರಿಮೂವಲ್ಲಿ ಪಾಪು ಮತ್ತು ರಿಮೂವ್ ಅಂತ ಒಂದು ಮಾಡಿದ್ವಿ. ನಾನು ರೆಕಮೆಂಡ್ ಮಾಡೋದು ಯಾವ್ದು ಹೇಳಿ? ಸೊ ಪಾಪು ಏನಕ್ಕೆ ಹೇಳಿ? ಇಂಡೆಕ್ಸ್ ಯೂಸ್ ಮಾಡ್ಕೊಂಡು ಡಿಲೀಟ್ ಮಾಡ್ಬೋದು. ಸೊ ಇಷ್ಟೆಲ್ಲ ಅರ್ಥ ಆಗಿದೆ ಗೈಸ್. ನಾನು ಸ್ಲೈಸಿಂಗ್ ಹೇಳ್ಕೊಟ್ಟಿಲ್ಲ, ಬೇಕಾದ್ರೆ ಸ್ಲೈಸಿಂಗ್ ಹೇಳ್ಕೊಡೋಣ, ಬಟ್ ನೀವು ಕಲೀರಿ ಗೈಸ್. ಹೋಗಿ ಚಾಟ್ ಜಿ ಪಿ ಟಿಯಲ್ಲಿ ಹೋಗಿ ಕೇಳಿ, ನಾನು ಸ್ಲೈಸಿಂಗ್ ಕಾನ್ಸೆಪ್ಟ್ ಕಲಿಬೇಕು ಲಿಸ್ಟಲ್ಲಿ ಯೂಸಿಂಗ್ ಪೈಥಾನ್ ಅಂತ ಕೇಳಿ. ಅವಾಗ ಅದು ಫಸ್ಟು ಕೇಳಿ, ಡೆಫಿನೇಷನ್ ಕೊಡಿ ಏನು ಮಾಡುತ್ತೆ ಅಂತ. ನೆಕ್ಸ್ಟು ಸಿಂಟ್ಯಾಕ್ಸ್ ಕೇಳಿ, ಫಸ್ಟು ಡೆಫಿನೇಷನ್ ಕೇಳಿ, ನೆಕ್ಸ್ಟು ಸಿಂಟ್ಯಾಕ್ಸ್ ಕೇಳಿ, ನೆಕ್ಸ್ಟು ಎಕ್ಸಾಂಪಲ್ ತೊಗೊಳ್ಳಿ. ಎಕ್ಸಾಂಪಲ್ ತೊಗೊಂಡು ನೀವು ಓನಾಗೆ ಆಟಾಡಿ. ಅಂದರೆ ಲೈಕ್ 0:3 ಅಂತ ಚಾಟ್ ಜಿ ಪಿ ಟಿ ಕೊಡ್ತಾ, ನೀವು 0:4 ಕೊಡಿ, 0:7 ಕೊಡಿ, 0:9 ಕೊಡಿ. ಈ ಥರ ಕೊಟ್ಟರೆ ನಿಮಗೆ ಓನಾಗಿ ಬರುತ್ತೆ. ಈಗ ನಾನು ಏನು ಹೇಳ್ಕೊಡ್ತೀನೋ ಅದನ್ನು ಕಲಿತ್ರೆ ಅದು ಗುಡ್ ವೇ ಅಲ್ಲ ಗೈಸ್ ಕಲಿಯೋಕ್ಕೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕ್ಯೂರಿಯಸ್. ಅಂದರೆ ಲೈಕ್ ಯಾವ ಥರ ಅಂದರೆ ನಿಮಗೆ ಏನು ಈ ಥರ ಮಾಡಿದರೆ ಏನಾಗುತ್ತೆ, ಲೈಕ್ ಓಕೆ 0 to 7 ಕೊಟ್ಟೆ, ನಾವು 0 to 9 ಕೊಡೋಣ, ಓನ್ಲಿ 0 ಕೊಡೋಣ, ಈ ಥರ ಕಲಿಬೇಕು ಗೈಸ್. ಸೊ ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಗೈಸ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.